ಪಾಪ ಡಿ.ಕೆ. ಶಿವಕುಮಾರ್ ಹೆಸರೇಳಿ ಅಂತ ಹೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಅವರು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋದ್ರು, ಬೇರೆ ಕೆಲಸ ಇದೆ ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೋದ್ರು. ಅದರಿಂದ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ. At the Sadhana Samavesha Congress event held in Mysuru, a remark by Chief Minister Siddaramaiah triggered political debate after he chose not to mention Deputy Chief Minister D.K. Shivakumar in his speech. When a party member reminded him to include Shivakumar's name, Siddaramaiah paused mid-speech and firmly stated D.K. Shivakumar is in Bengaluru and not on stage. We only welcome those who are present. We cannot extend greetings to someone sitting at home. ಇಲ್ವಲ್ರಿ, ಹೊಟ್ಟೋಗಿದ್ದಾರೆ, ಕೂತ್ಕೊಳ್ಳಿ. ಲಾಯರು ಡಿ.ಕೆ. ಶಿವಕುಮಾರ್ ಹೊಟ್ಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊರಟೋದವ್ರ ಹೆಸರು ಹೇಳಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ನೀವು ವಕೀಲರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವೆಲ್ಲನೂ. ಅವರು ಪಾಪ ಡಿ.ಕೆ. ಶಿವಕುಮಾರ್ ಹೆಸರೇಳಿ ಅಂತ ಹೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಅವರು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋದ್ರು, ಬೇರೆ ಕೆಲಸ ಇದೆ ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೋದ್ರು. ಅದರಿಂದ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ. The statement quickly drew criticism from the BJP leaders who accused Siddaramaiah of disrespecting his deputy. In response, Siddaramaiah clarified that there was no insult intended. He explained that as per protocol, only leaders physically present at such events are acknowledged. He added that not mentioning Shivakumar's name was simply a matter of formality and not a personal snub. ಯಾವಾಗಲೂ ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು ಯಾರು ಇರ್ತಾರೆ ಅವ್ರಿಗೆ ಸ್ವಾಗತ ಮಾಡ್ತಾರೆ ಅಲ್ವಾ? ಹೆಸರು ಹೇಳೋದು ಯಾರು ಇರ್ತಾರೆ ಅವ್ರ ಹೆಸರು ಹೇಳೋದು. ಅವಮಾನ ಎಲ್ಲಿ ಮಾಡ್ದು ಎಲ್ಲ ನೀವು ಅವ್ರು ಕೇಳಿದ್ರಿ, ಅವಮಾನ ಮಾಡಲಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ ನೀವು. ಅವರು ಬೆಂಗಳೂರಲ್ಲಿ ಮಾತಾಡಿದಾರಂತೆ, ಇಲ್ಲಿ ಬಂದಾಗ ಅವರು ಕೇಳದಂತ, ಬಟ್ ಅವರು ಆ ಸಮಯದಲ್ಲಿ ಮಾತನಾಡಿದ್ದು ನೋಡಪ್ಪ, ಇಲ್ಲಿ ಯಾರನ್ನು ನಾವು ಡಿ.ಕೆ. ಶಿವಕುಮಾರ್ಗೆ ಸ್ವಾಗತ ಮಾಡಿದ್ದೀವಿ. ಅವರು ಮಧ್ಯದಲ್ಲಿ ಎದ್ದು ಹೋಗಿದ್ದಾರೆ, ಅದು ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ಅದರಿಂದ ಅವ್ರ ಹೆಸರು ಹೇಳಲಿಲ್ಲ ಅಷ್ಟೇ. ಅವ್ರು ಇರಲಿಲ್ಲ ಅಲ್ಲಿದ್ರ ಮತ್ತೆ ಅವಮಾನ ಹೆಂಗೆ? ಬಟ್ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಅಥವಾ ಸಂಬಂಧದ ಬಗ್ಗೆ ಯಾವಾಗಲೂ ಬಿಜೆಪಿಗೆ ಅನುಮಾನನೇ ಇದೆಯಲ್ಲ ಅಂತ ಯಾವ್ದು ನಮ್ಮಿಬ್ಬರ ಮಧ್ಯೆ ಒಡಕುಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. Siddaramaiah went on to accuse the BJP of deliberately mispresenting the incident to create division within the Congress leadership. He called BJP's belief that such tactics could yield political gain a permanent illusion. Meanwhile, D.K. Shivakumar also addressed the matter, clarifying that his sudden visit to Delhi was for a personal legal meeting and had no political significance. He said he had informed the Chief Minister before leaving the event. When asked about the BJP's claim that he was insulted at Mysore's event, Shivakumar dismissed it with a sarcastic remark. They seem to have too much affection for me, probably because I am a strong person. His tone suggested that he wasn't bothered by the controversy and saw it as another political-driven attempt to fuel unnecessary speculation. ನಾನು ಚೀಫ್ ಮಿನಿಸ್ಟರ್ಗೂ ನಮ್ಮ ಇವ್ರಿಗೂ ನಾನು ಹೇಳಿದೆ, ನನಗೆ ಎಮರ್ಜೆನ್ಸಿ ಬೇರೆ ಮೊದಲೇ ಪ್ರೋಗ್ರಾಮ್ ನನಗೆ ಟೈಮಿಂಗ್ ಫಿಕ್ಸ್ ಆಗಿತ್ತು, ಅದಕ್ಕೆ ನಾನು ಭಾಷಣ ಮಾಡಿಬಿಟ್ಟು ನಾನು ಹೊರಟೆ. ಸದ್ಯ ಏನೋ ದೇವ್ರ ದೊಡ್ಡವನು ಚಾಮುಂಡೇಶ್ವರಿ ಕೃಪೆಯಿಂದ ನಾನು ಬೆಂಗಾವಲು ಒಂದು ಗಾಡಿ ಆಕ್ಸಿಡೆಂಟ್ ಆಯಿತು, ಯಾರಿಗೂ ಏನೋ ತೊಂದರೆ ಆಗಿಲ್ಲ. ಸದ್ಯ ಭಾಳ ಸೀರಿಯಸ್ ಆಕ್ಸಿಡೆಂಟೇ ಆಯಿತು, ಪಲ್ಟಿ ಹೊಡೆದುಬಿಟ್ಟು ಗಾಡಿ. ಆದರೆ ನಾನು ಹೋಗಿ 7:30 ಗಂಟೆಗೆ ಅದು ತಲುಪಿ ತಿರ್ಗಿ ವಾಪಸ್ಸು 9 ಗಂಟೆಗೆ ವಾಪಸ್ ಬಂದಿದ್ದೀನಿ. ಬಂದು ಮಧ್ಯರಾತ್ರಿನೇ ಇಲ್ಲಿ ಬಂದು ಈ ಕಡೆಗೆ ಕೂಡ ಈಗ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ. ಯಾವುದೋ ವಕೀಲರನ್ನ ಅಪಾಯಿಂಟ್ಮೆಂಟ್ ನಾನು ತೊಗೊಂಡಿದ್ದೆ ಬೇರೆ ಯಾವುದೋ ವಿಚಾರಕ್ಕೆ, ಅದಕ್ಕೆ ಹೋಗ್ಬಿಟ್ಟು ನನ್ನ ಕೆಲಸ ಮುಗಿಸ್ಕೊಂಡು ನಾನು ಬಂದಿದ್ದೀನಿ. ಅದು ಬಿಟ್ಟರೆ ಯಾವ ರಾಜಕಾರಣನೂ ಇಲ್ಲ, ಯಾವ ಟೂರ್ ಪ್ರೋಗ್ರಾಮು ಇಲ್ಲ, ಏನಿಲ್ಲ. ನನ್ನ ಖಾಸಗಿ ಕಾರ್ಯಕ್ರಮ ಹೋದೆ, ಮುಗಿಸ್ದೆ, ಬಂದೆ. ಬಹಳ ಪ್ರೀತಿ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವಮಾನ ಆಯ್ತು ಅನ್ನೋ ಅವ್ರಿಗೆ ಯಾವಾಗ ನನ್ನ ಪ್ರೀತಿ ಜಾಸ್ತಿ, ಮೋರ್ ಸ್ಟ್ರಾಂಗ್, ಮೋರ್ ಲವ್ ಆಲ್ಸೋ.